ಒಂದು ದೊಡ್ಡ ಗ್ರಹವನ್ನು ಕ್ಲಿಕ್ ಮಾಡಿ ಬಾಹ್ಯಾಕಾಶ ಬಾಹ್ಯ ಗ್ರಹವನ್ನು ಪ್ರವೇಶಿಸುತ್ತದೆ. ದೃಶ್ಯವು ಗ್ರಹಗಳ ಭವಿಷ್ಯದ ಕಲ್ಪನೆಯಾಗಿದ್ದು ಇಬ್ಬರು ವಿದೇಶಿಯರು ಹೋರಾಡುತ್ತಿರುವಾಗ ಅವರು ಕಿಡಿಗಳು ಮಿನುಗುತ್ತಿರುವುದನ್ನು ನೋಡಿ. ಇದು ರಾಂಬೋ ಶೈಲಿಯಲ್ಲಿದೆ. ಮನುಷ್ಯ ಹಿಂದಿನ ನೆಲವನ್ನು ಗಾಳ ಮತ್ತು ಕಂದು ಮೋಡಗಳಿಗೆ ಹೊಂದಿಸಿ ಮೋಡಗಳಲ್ಲಿ ತೇಲುತ್ತದೆ. ಡ್ರ್ಯಾಗನ್ ಕೋಟೆಯ ಮೇಲೆ ಹಾರುತ್ತಿದೆ. ಅಲ್ಲಿ ಇಲ್ಲಿ ಚಲಿಸುವ ಜನರನ್ನು ನೋಡಿ. ವಾಹನಗಳು ಚಲಿಸುತ್ತಿವೆ. ದೊಡ್ಡ ಕಟ್ಟಡಗಳು. ಕೈಯಲ್ಲಿ ದೊಡ್ಡ ಗನ್ ಹೊಂದಿರುವ ಮಿಲಿಟರಿ ಅಧಿಕಾರಿಗಳ ಕೋಟ್ ಧರಿಸಿರುವ ದೊಡ್ಡ ಅಥವಾ ದೈತ್ಯ ಕೋತಿ. ಅದು ಚಲಿಸುತ್ತಿದೆ ಎಂದು ಕ್ಲಿಕ್ ಮಾಡಿ. ಅದ್ಭುತ ಅಲ್ಲವೇ? ಈ ವಿಡಿಯೋದಲ್ಲಿ ದೊಡ್ಡ ಮೊಸಳೆಯಾಗಿರಬಹುದು. ಇದು ಪ್ಲಗ್ ಟು ಕ್ಲಿಕ್ ಆಗಿದೆ. ನವಿಲಿನ ಅದ್ಭುತ ಬಣ್ಣಗಳನ್ನು ಗಮನಿಸಿ. ಬನ್ನಿ ಪ್ರಾಂಪ್ಟ್ ಆರಂಭಿಸೋಣ. ಆದರೆ ನಮಗೆ ಕೆಲವು ಉಪಕರಣಗಳು ಬೇಕಾಗುತ್ತವೆ. ಪರದೆಯನ್ನು ಅನುಸರಿಸಿ ಮತ್ತು ನೋಟ್ ಪುಸ್ತಕವನ್ನು ತೆಗೆದುಕೊಂಡು ಅದನ್ನು ಗಮನಿಸಿ. ನೀವು ಗಂಭೀರವಾಗಿದ್ದರೆ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ನಲ್ಲಿ ನೀವು ಡೌನ್ಲೋಡ್ ಮಾಡಬಹುದು. ವಿವರಣೆ ಬಾಕ್ಸ್ನಲ್ಲಿ ನಾನು ನೀಡಿರುವ ಎಲ್ಲಾ ಲಿಂಕ್ಗಳು. ನೀವು ಚಿಂತಿಸಬೇಕಾಗಿಲ್ಲ. ನೀವು ಇದನ್ನು ಎಚ್ಚರಿಕೆಯಿಂದ ಆಲಿಸಿದರೆ ನೀವು 50% ಸಿದ್ಧರಾಗಿರುವಿರಿ. ಇಲ್ಲಿಯವರೆಗೆ ನಾವು ಅದ್ಭುತವಾದ ವಿಡಿಯೋ ತುಣುಕುಗಳನ್ನು ನೋಡಿದ್ದೇವೆ. ಈಗ ಅವುಗಳನ್ನು ಹೇಗೆ ರಚಿಸಲಾಗಿದೆ ಎಂದು ನೋಡೋಣ. ಚಾಟ್ ಮತ್ತು ಇತರ ಅಪ್ಲಿಕೇಶನ್ಗಳನ್ನು ಹೇಗೆ ತೆರೆಯುವುದು ಎಂದು ನಿಮಗೆ ತಿಳಿದಿದೆ ಎಂದು ನಾನು ಭಾವಿಸುತ್ತೇನೆ. ಅಥವಾ ನೀವು ನನ್ನ ಡಿಸ್ಕ್ರಿಪ್ಷನ್ ಪೆಟ್ಟಿಗೆಗೆ ಹೋಗಬಹುದು. ಕೇವಲ ಕ್ಲಿಕ್ ಮಾಡಿ. ಒಮ್ಮೆ ಕ್ಲಿಕ್ ಮಾಡಿದರೆ ನೀವು ಈ ರೀತಿಯ ಇಂಟರ್ಫೇಸ್ಗಳನ್ನು ಕಾಣಬಹುದು. ಇಂಟರ್ನೆಟ್ನಲ್ಲಿ ಸಾಕಷ್ಟು ವಿಡಿಯೋ ಜನರೇಟರ್ಗಳು ಲಭ್ಯವಿದೆ. ಆದರೆ ನಾನು ಹೈಪರ್ ವಿಡಿಯೋ ಸ್ಟುಡಿಯೋ, ಕ್ಲೈನ್ ಮತ್ತು ಹೊಸದಾಗಿ ಪ್ರಾರಂಭಿಸಲಾದ ಹೆಲ್ಲೋ ನಂತಹ ಸಾಧನಗಳನ್ನು ಹೆಚ್ಚಾಗಿ ಬಳಸುವುದು. ಇದು ಅದ್ಭುತ ಸಾಧನವಾಗಿದೆ. ಇದು ಉತ್ತಮ ಗುಣಮಟ್ಟದ ವಿಡಿಯೋಗಳನ್ನು ರಚಿಸಬಹುದು. ಇದೀಗ ಇದು 100% ಉಚಿತವಾಗಿದೆ. ಆದರೆ ಅವರು ಯಾವಾಗ ಅಪ್ಗ್ರೇಡ್ಗಾಗಿ ಕೇಳಲು ಪ್ರಾರಂಭಿಸುತ್ತಾರೆ ಎಂಬುದು ನಮಗೆ ತಿಳಿದಿಲ್ಲ. ಅಲ್ಲಿಯವರೆಗೆ ನೀವು ಈ ಉಪಕರಣವನ್ನು ಬಳಸಬಹುದು. ಮುಂದಿನದು ಕಲಿಕೆಯ ಪ್ರಕ್ರಿಯೆ. ನೀವು ಪರದೆಯ ಮೇಲೆ ಪ್ರಾಂಪ್ಟ್ಗಳನ್ನು ನೋಡಬಹುದು. ಪ್ರಾಂಪ್ಟ್ಗಳನ್ನು 1 ರಿಂದ 6ರವರೆಗೆ ಸಂಖ್ಯೆ ಮಾಡಲಾಗಿದೆ. ಪ್ರಾಂಪ್ಟ್ಗಳನ್ನು ಎಚ್ಚರಿಕೆಯಿಂದ ನೋಡಿ ಮತ್ತು ಅದನ್ನು ಹೇಗೆ ಬರೆಯಲಾಗಿದೆ ಎಂಬುದನ್ನು ಅಧ್ಯಯನ ಮಾಡಿ. ಪ್ರಾಂಪ್ಟ್ ಅನ್ನು ಬದಲಾಯಿಸಲಾಗಿದೆ ಮತ್ತು ವಿಭಿನ್ನ ಬಣ್ಣದಲ್ಲಿ ತೋರಿಸಲಾಗಿದೆ ಎಂದು ನೀವು ಗಮನಿಸಬಹುದು. ನೀವು ಸಹ ಬದಲಾಗುತ್ತೀರಿ ಮತ್ತು ಕೆಲವು ಪ್ರಯೋಗಗಳನ್ನು ಮಾಡುತ್ತೀರಿ. ಹೈಲಾವ್ ಉಪಕರಣವು ಉಚಿತ ಪೀಳಿಗೆಯನ್ನು ನೀಡುತ್ತದೆ. ನಿಮ್ಮ ಆಲೋಚನೆಗಳನ್ನು ರಿಮಿಕ್ಸ್ ಮಾಡಿ. ಎಲ್ಲಾ ಪ್ರಾಂಪ್ಟ್ಗಳನ್ನು ವಿವರಣೆ ಪೆಟ್ಟಿಗೆಯಲ್ಲಿ ನೀಡಲಾಗಿದೆ. ನೀವು ಟೂಲ್ನ ಪ್ರಾಂಪ್ಟ್ ಬಾಕ್ಸ್ನಲ್ಲಿ ನಕಲಿಸಿ, ಅಂಟಿಸಿ ಮತ್ತು ಜನರೇಟ್ ಬಟನ್ ಒತ್ತಿ. ನಿಮಗೆ ಯಾವುದೇ ಸಂದೇಹವಿದ್ದರೆ ಕಾಮೆಂಟ್ ಮಾಡಿ ಮತ್ತು ನನಗೆ ತಿಳಿಸಿ. ನಾನು ಅದನ್ನು ಪರಿಹರಿಸುತ್ತೇನೆ. ಇದು ತುಂಬಾ ಸರಳವಾಗಿದೆ. ನೀವು ಕೂಡ ಇಂತಹ ಅದ್ಭುತವಾದ ವಿಡಿಯೋಗಳನ್ನು ಮಾಡಬಹುದು. ನೀವು ಕಲಿಕೆಯಲ್ಲಿ ನಿಜವಾಗಿಯೂ ಗಂಭೀರವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಇತರ ವಿಷಯ ರಚನೆಕಾರರಿಗೆ ಹಂಚಿಕೊಳ್ಳಿ ಮತ್ತು ನನ್ನ ಚಾನೆಲ್ ಮತ್ತು ಬೆಲ್ ಐಕಾನ್ ಅನ್ನು ಚಂದಾದಾರರಾಗಲು ಮರೆಯಬೇಡಿ. ಹೌದು, ನೀವು ಶೀಘ್ರದಲ್ಲೇ ಭಾಗ 4 ಅನ್ನು ಪಡೆಯುತ್ತೀರಿ.